ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋ ಬಂದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದು 3ನೇ ಪಾರ್ಟ್ ಆಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸೊ ಇದು ಬಂದು ಲಾಸ್ಟ್ ಮದುವೆಯ ಕೊನೆಯ ಹಂತದಲ್ಲಿದ್ದೇವೆ. ಅಂದರೆ ಮದುವೆಯ ಕೊನೆಯಲ್ಲಿ ಹುಡುಗನ ಮನೆಗೆ ಕಳಿಸುವಂಥ ಶಾಸ್ತ್ರ ನಡೀತಾ ಇದೆ. ಸೊ ಕೊನೆಯಲ್ಲಿ ಹಿರಿಯರು ಎಲ್ಲರ ಆಶೀರ್ವಾದ ಪಡ್ಕೊಂಡು ನಿಶಾಂಬ ಗಂಡನ ಮನೆಗೆ ಹೋಗುವಂಥ ಸಿಚುವೇಶನ್ನ ನಾನು ವಿಡಿಯೋ ಮೂಲಕ ನಿಮಗೆ ತೋರಿಸ್ತಾ ಇದ್ದೇನೆ. ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ನಿಜಕ್ಕೂ ಇದೊಂದು ಎಮೋಷ್ನಲ್ ವಿಡಿಯೋ ಆಗಿದೆ. ಯಾಕಂದರೆ ಆ ಲಾಸ್ಟ್ ಸಿಚುವೇಶನ್ ಇದೆಯಲ್ಲ, ಸೊ ಇದು ತುಂಬಾ ಎಮೋಷ್ನಲ್ ಆಗಿರುವಂಥ ಸಿಚುವೇಶನ್ ಆಗಿರುತ್ತೆ. ಮಗಳು ಮದುವೆ ಮಾಡ್ತಾ ಇದ್ದೀವಿ, ಮದುವೆ ಸಂಭ್ರಮ ಇದೆಲ್ಲವೂ ಓಕೆ, ಎಲ್ಲ ಖುಷಿಯಾಗಿರುತ್ತೆ. ಆ ಡೇ ಫುಲ್ ಎಲ್ಲ ಎಂಜಾಯ್ ಮಾಡ್ತಾ ಇರ್ತಾರೆ, ತುಂಬ ಖುಷಿಯಾಗಿರ್ತೇವೆ. ಬಟ್ ಲಾಸ್ಟ್ ಪಾರ್ಟ್ ಬರುತ್ತಲ್ಲ, ಅಂದರೆ ನಮ್ಮ ಮನೆ ಹೆಣ್ಮಗಳನ್ನ ನಾವು ಕಳಿಸ್ಕೊಡುವಂಥದ್ದು, ಆ ಸಿಚುವೇಶನ್ ನಿಜಕ್ಕೂ ಎಲ್ಲರಿಗೂ ಕಣ್ಣಲ್ಲಿ ನೀರು ಬರೆಸುವಂತಹ ಒಂದು ಸನ್ನಿವೇಶ ಆಗಿರುತ್ತೆ. ಈ ಒಂದು ಸಿಚುವೇಶನ್ನ ನಾವೆಲ್ಲ ಹೆಣ್ಮಕ್ಳುಗಳು ಫೇಸ್ ಮಾಡಿರ್ತೇವೆ. ಯಾಕಂದರೆ ನಾವು ಹುಟ್ಟಿ ಬೆಳೆದಿರೋಂಥ ನಮ್ಮ ಮನೇನ ಬಿಟ್ಟು ನಾವು ಇನ್ನೊಂದು ಪರಿಚಯನೇ ಇಲ್ಲದಿರೋಂಥ ಇನ್ನೊಂದು ಹೊಸ ಮನೆಗೆ ನಾವು ಕಾಲಿಡ್ತಾ ಇದ್ದೇವೆ. ಸೊ ಆ ಹೋಗುವಂಥ ಆ ಸಿಚುವೇಶನ್ ಇದೆಯಲ್ಲ, ನಿಜಕ್ಕೂ ಒಂದು ಎಲ್ಲರಿಗೂ ಮನಸ್ಸು ಭಾರ ಆಗುವಂಥ ಆ ಒಂದು ಸಿಚುವೇಶನ್ ಆಗಿರುತ್ತೆ. ಅದರಲ್ಲೂ ನಮ್ಮ ನಿಶಾಂಬ ಎಲ್ಲ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬ ಇಷ್ಟ ಆಗುವಂಥ ಹೆಣ್ಮಗಳು. ಸೊ ಎಲ್ಲರನ್ನೂ ಅಷ್ಟೇ ಚೆನ್ನಾಗಿ ಎಲ್ಲರನ್ನೂ ಮಾತಾಡಿಸ್ತಾ ಇದ್ಲು, ಎಲ್ಲರ ಜೊತೆನೂ ಚೆನ್ನಾಗಿದ್ಲು. ಸೊ ಅವಳು ಹೋಗ್ತಾ ಇದ್ದಾಳೆ ಅಂತ ಪ್ರತಿಯೊಬ್ಬರು ಕಣ್ಣಲ್ಲೂ ನೀರಿದೆ. ಸೊ ಈ ಪರಿಸ್ಥಿತಿಲಿ ನನಗೆ ವಿಜಯ ಆಂಟಿ ಮತ್ತು ನಾರಾಯಣ ಮಾವ ಇವರೆಲ್ಲರೂ ನೋಡ್ತಾ ಇದ್ರೆ ನಿಜವಾಗ್ಲೂ ಅವಳು ಬರುತ್ತೆ. ಯಾಕಂದರೆ ಪಾಪ ನಮ್ಮ ಮನೆ ಮಕ್ಕಳನ್ನ ನಾವು ಮದುವೆ ಮಾಡಿ ಇನ್ನೊಂದು ಮನೆಗೆ ಕಳಿಸ್ತಾ ಇದ್ದಾಗ ಅದನ್ನು ಹೆಂಗೆ ನಾವು ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದು ನನಗೂ ಒಂಥರ ಬೇಜಾರು ಅನಿಸುತ್ತೆ. ಬಟ್ ಈ ಸಿಚುವೇಶನಲ್ಲಿ ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಇವತ್ತಿನವರೆಗೂ ತುಂಬ ಮದುವೆಗಳಲ್ಲಿ ನೋಡಿರ್ತೀವಿ, ಆದರೆ ಯಾವ ಮದುವೆಯಲ್ಲೂ ಕೂಡ ಕಳಿಸುವಾಗ, ಅಂದರೆ ಹೆಣ್ಣನ್ನು ಕಳಿಸುವಾಗ ಆ ಟೈಮಲ್ಲೂ ಕೂಡ ಇಷ್ಟು ಜನ ಇದ್ದಾರೆ ಚೌಟ್ರಿಲಿ ಅಂದರೆ ನಿಜವಾಗ್ಲೂ ಗ್ರೇಟ್ ನಮ್ಮ ಮಾವ. ಸೊ ನಮ್ಮ ಮಾವ ನಮ್ಮ ಅತ್ತೆ ಅಂದರೆ ಜನರ ಜೊತೆ ರಿಲೇಟಿವ್ಸ್ ಜೊತೆ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ, ಎಷ್ಟು ಅವರು ಜನಭಾವಣಿಗೆ ಇದೆ ಅನ್ನೋದು ನಮಗೆ ಇದರಲ್ಲೇ ಗೊತ್ತಾಗ್ತಿದೆ. ಅಂದರೆ ಆ ಕ್ರೌಡು ಎಲ್ಲರ ಮದುವೆಗಳಲ್ಲೂ ಇರಲ್ಲ. ಎಲ್ಲರ ಮದುವೆಲಿ ಹೇಗಿರುತ್ತೆ ಅಂದರೆ ಮದುವೆಲಿ ಜನ ಇರ್ತಾರೆ, ಬಟ್ ಆದರೆ ಲಾಸ್ಟ್ ಮೂಮೆಂಟಲ್ಲಿ ಹೆಣ್ಣು ಕಳಿಸ್ಕೊಡುವ ಸಿಚುವೇಷನಲ್ಲಿ ಕೇವಲ ಅವ್ರ ಮನೆಯವರು ಇವ್ರ ಮನೆಯವರು ಅಷ್ಟೇ ಇರ್ತಾರೆ. ಬಟ್ ಆದರೆ ಇಲ್ಲಿ ಹಾಗಲ್ಲ, ಇಡೀ ಚೌಟ್ರಿ ತುಂಬಾ ಜನ ಇದ್ದಾರೆ. ಎಲ್ಲರೂ ಕೂಡ ಲಾಸ್ಟ್ವರೆಗೂ ಇದ್ದು ಕಳಿಸ್ಕೊಟ್ಬಿಟ್ಟು ನಂತರ ಎಲ್ಲರೂ ಹೋಗಿದ್ದು. ಸೊ ನನಗೆ ಈಗ ಅನ್ನಿಸ್ತಾ ಇರೋದು ನಿಜವಾಗ್ಲೂ ನಮ್ಮ ಅತ್ತೆ ನಮ್ಮ ಮಾವ ತುಂಬ ಗ್ರೇಟ್ ಅನ್ನಿಸ್ತಿದೆ. ಈ ಮದುವೆಯಲ್ಲಿ ಮಾತ್ರ ನಾವು ಇಷ್ಟು ಜನನ ನೋಡೋದಕ್ಕೆ ಸಾಧ್ಯ ಆಗಿರೋದು. ಕರುಳಿನ ಸಂಬಂಧ ಕರಗದ ಅನುಬಂಧ ಕರೆಯಿತು, ಕೈ ಬೀಸಿ ಹುಡುಕಿ ಬಂದೆ. ಕಂಬನಿ ಕೊಳದೊಳಗೆ ಭಾವನೆ ಸುಳಿಯೊಳಗೆ ಸಿಲುಕಿದ ಜೀವಕ್ಕೆ ನೀನು ಕಂಡೆ. ನಾನಿನ್ನ ಕಾವಲುಗಾರ ಹಾಯಾಗಿ ಮಲಗಮ್ಮ, ಕೈ ತಪ್ಪಿ ಹೋದರೆ ನೀನು ಅನ್ನೋದೇ ಭಯವಮ್ಮ. ಬಾಳೊಂದು ಪಂಜರ, ಓ ನನ್ನ ಕಣ್ಣೇ, ಓ ನನ್ನ ಕಣ್ಣೇ, ಕಣ್ಣೀರ ಒರೆಸಲ ನಿನಗಾಗಿ ಇಲ್ಲ ಏನು ತಪ್ಪಾಯ್ತು ಅನ್ನಲ. ಕುಸುಮರಿ ಮಾಡಿ ಹೊತ್ತಾಡಲಿಲ್ಲ. ಅನಿಸಿದ್ದು ತುಂಬಾ ಸೂಪರ್ ಆಗಿತ್ತು, ಚೆನ್ನಾಗಿ ಬರ್ತಿದ್ದೀರಾ, ತುಂಬಾ ಎಮೋಷನಲ್ ಆಗುತ್ತೆ, ತುಂಬಾ ಚೆನ್ನಾಗಿ ಮಾಡಿದ್ರೆ ಆರ್ಟ್ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ದಾರಿ ಕನಸಿಗೆ ತೋರಿ ಕಣ್ಣು ಹನಿವುದೇನು, ನನ್ನ ಕನಸಿಗೆ ತನ್ನ ಕನಸಿದೆ. ಇಷ್ಟು ತಿಳಿಯಲು ಎಷ್ಟು ನೋವಿದೆ. ಆಹಾ ನೋವೇ, ಓಹೋ ನೋವೇ, ನೀನೇ ನಿಜ. ಇನ್ನು ನಾನು ನನ್ನ ಪ್ರೀತಿ, ನನ್ನ ಆಸೆಗೆ ಮಿತಿಯಿಲ್ಲ, ಅಕ್ಕರೆ ಗರಿವಿಲ್ಲ, ಗಂಧಕ್ಕೆ ಮರವೇ ಸ್ಥಿರವಲ್ಲ, ಹೆಣ್ಣಿಗೆ ಅಮ್ಮನ ಮಡಿಲೇ ಕೊನೆಯಲ್ಲ. ತೆಂಗು ತನಗಲ್ಲ